ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ಆಗ್ತಾನೆ ಇದೆ. ಬುರುಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದವನೇ ಕಾಕಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡ್ತಿರುವ ಎಸ್ಐಟಿ ಬುರುಡೆಯ ಅಸಲಿ ರಹಸ್ಯ ಬಿಚ್ಚಿಟ್ಟಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ನಾನೇ ನನ್ನ ಕೈಯಾರೆ ಹೂತಿದ್ದೀನಿ ಅಂದಿದ್ದು ಇದೇ ಚಿನ್ನಯ್ಯ. ನ್ಯಾಯಾಲಯಕ್ಕೆ ಬುರುಡೆ ತಂದು ಇದು ಸ್ಯಾಂಪಲ್ ಅಷ್ಟೇ ಅಂದವನು ಇದೇ ಚಿನ್ನಯ್ಯ. ಸರಕಾರವನ್ನ, ನ್ಯಾಯಾಲಯವನ್ನ, ಪೊಲೀಸ್ ಇಲಾಖೆಯನ್ನ ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಜನರಿಗೆ ಸತ್ಯದ ಕತೆ ಹೇಳ್ತೀನಿ ಅಂತ ಸುಳ್ಳಿನ ಬುರುಡೆ ಬಿಟ್ಟು ದಾರಿ ತಪ್ಪಿಸಿದವನು ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ನಾನು ಹೇಳೋದೆಲ್ಲ ಸತ್ಯ ಅಂತ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದು ಇಡೀ ದೇಶದ ಜನರೇ ಧರ್ಮಸ್ಥಳದತ್ತ ಬೊಟ್ಟು ಮಾಡುವಂತೆ ಮಾಡಿದ್ದ ಅನಾಮಿಕ ಅಲಿಯಾಸ್ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದೆ. ಸುದೀರ್ಘ ವಿಚಾರಣೆ ಬಳಿಕ ಈ ಮುಸುಕುದಾರಿ ವ್ಯಕ್ತಿ ಹೇಳಿದ್ದೆಲ್ಲ ಬುರುಡೆ ಬಡಾಯಿ ಅಂತ ಗೊತ್ತಾಗ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿದ್ರು. ಬೆಳ್ತಂಗಡಿ ನ್ಯಾಯಾಧೀಶರು ದೂರುದಾರ ಚಿನ್ನಯ್ಯನನ್ನ 10 ದಿನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿತ್ತು. ಈಗ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಬುರುಡೆ ದಾಸನಿಂದ ಅಸಲಿ ಕಹಾನಿಗಳನ್ನು ಕಕ್ಕಿಸ್ತಿದ್ದಾರೆ. ಧರ್ಮಸ್ಥಳ ವಿಷಯದಲ್ಲಿ ಅನಾಮಿಕ ಕೊಡ್ತಿರೋ ಒಂದೊಂದು ಹೇಳಿಕೆಗಳನ್ನು ಕೇಳಿ ಎಸ್ಐಟಿ ಅಧಿಕಾರಿಗಳೇ ದಿಗ್ಭ್ರಮೆಯಾದ್ರು. ಚಿನ್ನಯ್ಯ ತಂದ ಬುರುಡೆ ರಹಸ್ಯ ಬಯಲಿಗೆಳೆದ ಎಸ್ಐಟಿ. ಅನಾಮಿಕ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯನ ಬಾಯಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕಕ್ಕಿಸಿದ್ದಾರೆ. ಕೋರ್ಟ್ಗೂ ತಲೆ ಬುರುಡೆಯನ್ನ ತಂದುಕೊಟ್ಟಿದ್ದು ಎಲ್ಲಿಂದ ಅನ್ನೋ ಸತ್ಯವನ್ನ ಬಾಯಿ ಬಿಡಿಸಿದ್ದಾರೆ. ಕೋರ್ಟ್ಗೆ ತಂದ ಬುರುಡೆ ಎಲ್ಲಿ ಸಿಕ್ತು? ನನಗೆ ಒಂದು ಟೀಮ್ನವರು ತಂದು ಕೊಟ್ರು. ಯಾರು ಕೊಟ್ಟಿದ್ದು? ಯಾವಾಗ ಕೊಟ್ರು? 6 ತಿಂಗಳ ಹಿಂದೆ ಕೊಟ್ರು. ಪೊಲೀಸರು ಅಂತ ಹೇಳಿ ಕೊಟ್ರು. ಬುರುಡೆ ತೆಗೆದ ಜಾಗದಲ್ಲಿ ನೀವಿದ್ರ? ನಾನು ಇರ್ಲಿಲ್ಲ. ವಿಡಿಯೋ ಬಗ್ಗೆ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸಿಕ್ಕಿದ ಮೂಳೆ ಯಾರದ್ದು? ಬುರುಡೆ ಕೊಟ್ಟವರೇ ಮೂಳೆ ಹಾಕಿರಬೇಕು, ನಾನಲ್ಲ. ಬುರುಡೆ ಕೊಟ್ಟು ನಿನಗೆ ಏನಂತ ಹೇಳಿದ್ರು? ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣ್ಣಿನ ಬುರುಡೆ ಅಂದಿದ್ರು. FSL ರಿಪೋರ್ಟ್ ಗಂಡಸಿನದ್ದು ಅಂತಿದೆ. ಹೌದಾ? ನನಗೆ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ಯಾಕೆ? ಆ ಥರ ಸೀನ್ ಸೃಷ್ಟಿಸಿ ನನ್ನನ್ನ ನಂಬಿಸಿ ಹೇಳಿಸಿದ್ರು. ಆ ಗ್ಯಾಂಗ್ನವರ ಜೊತೆ ಎಲ್ಲೆಲ್ಲಿ ಹೋಗಿದ್ದೆ? ಮೊದಲು ದೆಹಲಿಗೆ ಹೋದ್ವಿ, ಧರ್ಮಸ್ಥಳಕ್ಕೂ ಬಂದಿದ್ವಿ. ಹೀಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುದಾರಿ ಚಿನ್ನಯ್ಯ ಬುರುಡೆ ರಹಸ್ಯವನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಬುರುಡೆ ತಂದುಕೊಟ್ಟಿದ್ಯಾರು, ಅವರ ಹೆಸರೇನು, ಎಷ್ಟು ಜನ ಆಗಿದ್ರು, ಏನೆಲ್ಲ ಆಮಿಷಗಳನ್ನ ತೋರಿಸಿದ್ರು ಅನ್ನೋದನ್ನು ಎಸ್ಐಟಿ ಅಧಿಕಾರಿಗಳಿಗೆ ವಿವರವಾಗಿ ಹೇಳಿದ್ದಾನಂತೆ. ಆದ್ರೆ ತನಿಖಾ ದೃಷ್ಟಿಯಿಂದ ಎಸ್ಐಟಿ ಅಧಿಕಾರಿಗಳು ಬುರುಡೆ ಕೊಟ್ಟು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿದವರ ಹೆಸರನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಎಸ್ಐಟಿ ವಿಚಾರಣೆ ವೇಳೆ ಹಲವರ ಹೆಸರನ್ನ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಚಿನ್ನಯ್ಯ ಹೇಳಿರುವ ವ್ಯಕ್ತಿಗಳಿಗೆ ನೋಟಿಸ್ ನೀಡೋಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟವರಿಗೂ ವಿಚಾರಣೆಗೆ ಕರೆಸಲು ಸಿದ್ಧತೆ ಮಾಡಿಕೊಳ್ತಿದೆ. ಇನ್ನು ಚಿನ್ನಯ್ಯನಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಷಡ್ಯಂತ್ರ ಮಾಡಿದ್ರು, ಅವರಿಗೂ ಶೀಘ್ರದಲ್ಲೇ ನೋಟಿಸ್ ಜಾರಿಯಾಗಲಿದೆ. ಈಗಾಗಲೇ ತನಿಖೆಯನ್ನ ತೀವ್ರಗೊಳಿಸಿರುವ ಎಸ್ಐಟಿ ನಾಳೆ ಜಡ್ಜ್ ಮುಂದೆ BNS 183 ಹೇಳಿಕೆ ದಾಖಲಿಸೋ ಸಾಧ್ಯತೆಯೂ ಇದೆಯಂತೆ. ಮುಸುಕುದಾರಿ ಚಿನ್ನಯ್ಯನನ್ನ ಯಾವ ಗ್ಯಾಂಗ್ ಬುರುಡೆ ಷಡ್ಯಂತ್ರಕ್ಕೆ ಬಳಸಿಕೊಂಡಿತ್ತು, ಅದೇ ಗ್ಯಾಂಗ್ ಸುಜಾತಾ ಭಟ್ ಅವರನ್ನ ಸಂಪರ್ಕ ಮಾಡಿದ್ದನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಮಹಿಳೆಯೊಬ್ಬರು ಮೊದಲು ದೂರು ಕೊಡ್ತಾರೆ, ಆಮೇಲೆ ನೀನು ಬುರುಡೆ ಸಮೇತ ಎಂಟ್ರಿ ಆಗು ಅಂದಿದ್ರಂತೆ. ಯಾವಾಗ ಸುಜಾತಾ ಭಟ್ ನನ್ನ ಮಗಳು ಅನನ್ಯಾ ಭಟ್ರನ್ನ ಹುಡುಕೊಡಿ ಅಂತ ದೂರು ಕೊಟ್ರು, ಅದಾದ್ಮೇಲೇನೆ ಮುಸುಕು ಹಾಕಿಕೊಂಡು ಚಿನ್ನಯ್ಯ ಬುರುಡೆ ಜೊತೆ ಬಂದಿದ್ದ. ಈಗ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಬಂಧನಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸುಜಾತಾ ಭಟ್ ಮೊನ್ನೆ ನನಗೆ ಮಗಳೇ ಇಲ್ಲ ಅಂದಿದ್ರು. ಇದಕ್ಕೂ ಮೊದಲು ಮಗಳು ಇದ್ದಿದ್ದು ಸತ್ಯ ಅಂದಿದ್ರು. ಒಮ್ಮೊಮ್ಮೆ ಒಂದೊಂದು ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಸುಜಾತಾ ಭಟ್. ಯಾರೋ ಒತ್ತಡ ಹಾಕಿರೋದ್ರಿಂದ ಈ ರೀತಿ ಹೇಳಿಕೆ ಅಂತಾನು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಸುಜಾತಾ ಭಟ್ ಹೇಳಿಕೆಗಳನ್ನ ಸಂಗ್ರಹಿಸಿ ಎಸ್ಐಟಿ ವಿಚಾರಣೆಗೆ ರೆಡಿಯಾಗಿದೆ. ವಿಚಾರಣೆಗೆ ಬರುವಂತೆ ಸುಜಾತಾ ಭಟ್ಗೂ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಆದ್ರೆ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬರೋದಾಗಿ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೂ ಸುಜಾತಾ ಭಟ್ ಆರೋಪ ಮಾಡಿರೋದನ್ನು
ಎಸ್ಐಟಿ ತೀಕ್ಷ್ಣವಾಗಿ ಎಲ್ಲ ಆಯಾಮಗಳಲ್ಲೂ ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ಒಂದು ವೇಳೆ ವಿಚಾರಣೆಗೆ ಸಹಕರಿಸದಿದ್ದರೆ ಸುಜಾತಾ ಭಟ್ ಬಂಧನಕ್ಕೂ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಧರ್ಮಸ್ಥಳದ ಸುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಬುರುಡೆ ಬಿಟ್ಟ ಚಿನ್ನಯ್ಯನಿಗೆ ಎಸ್ಐಟಿ ಫುಲ್ ಲೆಫ್ಟ್ ರೈಟ್ ತೆಗೆದುಕೊಳ್ತಿದೆ. ಬರೀ ಒಂದೇ ಒಂದು ದಿನದಲ್ಲಿ ಮುಸುಕುದಾರಿ ಚಿನ್ನಯ್ಯ ಸಾಕಷ್ಟು ಷಡ್ಯಂತ್ರಗಳನ್ನ ಹೊರಹಾಕಿದ್ದಾನೆ. ಇನ್ನು 9 ದಿನದ ವಿಚಾರಣೆಯಲ್ಲಿ ಇನ್ನು ಯಾವ್ಯಾವ ಸತ್ಯ ಹೇಳ್ತಾನೋ, ಯಾರ್ಯಾರ ಹೆಸರು ಹೇಳ್ತಾನೋ ಗೊತ್ತಿಲ್ಲ. ಆದ್ರೆ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತಂದ ಚಿನ್ನಯ್ಯ ನ್ಯಾಯಾಲಯಕ್ಕೆ ಸುಳ್ಳಿನ ಸಿನಿಮಾ ತೋರಿಸಿದ ಚಿನ್ನಯ್ಯನ ಹಿಂದಿನ ಮಾಸ್ಟರ್ ಮೈಂಡ್ಗಳಿಗಂತೂ ಉಳಿಗಾಲಾಗಿಲ್ಲ. ಧರ್ಮಸ್ಥಳ ವಿಷಯದಲ್ಲಿ ಎಸ್ಐಟಿ ರಚನೆ ರಾಜಕೀಯ. ಧರ್ಮಸ್ಥಳ ವಿಷಯದಲ್ಲಿ ಈ ಮುಸುಕುದಾರಿ ಮಾತು ಕೇಳಿಕೊಂಡು ಸರಕಾರ ಎಸ್ಐಟಿ ರಚನೆ ಮಾಡಿತ್ತು. ಈಗ ಎಸ್ಐಟಿ ರಚನೆ ಮಾಡಿದ ವಿಷಯದಲ್ಲಿ ರಾಜಕೀಯನೂ ಜೋರಾಗ್ತಿದೆ. ಸರಕಾರ ಎಸ್ಐಟಿ ರಚಿಸಿದ್ದರಿಂದ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆಯಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಆದರೆ ಎಸ್ಐಟಿ ರಚನೆ ಆಗಿದ್ರಿಂದಲೇ ಧರ್ಮಸ್ಥಳದ ಸುತ್ತ ಇಷ್ಟು ದಿನ ಆಗಿದ್ದ ವಿವಾದಗಳಿಗೆಲ್ಲ ನಿಖರ ಉತ್ತರ ಸಿಕ್ತಿದೆ. ಎಸ್ಐಟಿ ತನಿಖೆ ಮುಗಿದ ಮೇಲೆ ಧರ್ಮಸ್ಥಳದ ಗೌರವ, ಘನತೆ, ಶ್ರದ್ಧೆ, ಭಕ್ತಿ ಮತ್ತಷ್ಟು ಹೆಚ್ಚುತ್ತದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಸ್ವಾಗತ ಮಾಡಿದ್ರು. ಅವಾಗ ಹೇಳ್ಬೇಕಾಗಿತ್ತು ಎಸ್ಐಟಿ ಮಾಡ ಅಂತೇಳಿ, ರಾಜಕೀಯ ಮಾಡ್ಬೇಕಂತಾರೆ. ಅದು ಎಲ್ಲಿವರೆಗೆ ಸುಮ್ಮನೆ ಇದ್ದಾರೆ ಅವರು, 10ನೇ ಪಾಯಿಂಟ್ ತರ ಅದು ಎಲ್ಲೂ ಸಿಕ್ಲಿಲ್ಲ ಅನ್ನೋ ಸುಮ್ಮನೆ ಇದ್ದಾರೆ. ಆಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರ್ತದೆ. ಇದು ಈ ಕ್ಷೇತ್ರದ ರಾಜಕಾರಣ ಮಾಡುವಂಥದ್ದಲ್ಲ. ಎಸ್ಐಟಿಗೆ ಸ್ವಾಗತ ಮಾಡಿದ್ದೀವಿ, 10ನೇ ಕುಡಿಯನ್ನ ಅಗಿವರೆಗೂ ಸುಮ್ಮಿದ್ದೀವಿ. ಈಗ ಎಲ್ಲೂ ಸಿಕ್ಕಿಲ್ಲ ಅಂದಮೇಲೆ ಅದರಲ್ಲಿ ರಾಜಕೀಯ ಮಾಡೋದು ಇದು ಸರಿಯಾದದ್ದಲ್ಲ. ದೂತ ಸಮೀರ್ಗೆ ಪೊಲೀಸರ ಗ್ರಿಲ್. ಧರ್ಮಸ್ಥಳದಲ್ಲಿ ಶಿವತಾಂಡವ ಶುರುವಾಗುತ್ತೆ ಎಂದಿದ್ದ ದೂತ ಸಮೀರ್ಗೆ ಈಗ ಪೀಕಲಾಟ ಶುರುವಾಗಿದೆ. ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನೋ ಶೀರ್ಷಿಕೆಯಡಿ 23 ನಿಮಿಷ 52 ಸೆಕೆಂಡ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಸಮಾಜದಲ್ಲಿ ಶಾಂತಿ ಭಂಗ, ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಸೇರಿದಂತೆ ಹಲವು ಆರೋಪಗಳ ಅಡಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಸಮೀರ್ ವಿಚಾರಣೆಗೆ ಬರುವಂತೆ 2 ಬಾರಿ ನೋಟಿಸ್ ಕೊಟ್ರು, ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ಆತನನ್ನ ಅರೆಸ್ಟ್ ಮಾಡುವುದಕ್ಕೆ ಅಂತ ಹೋಗ್ತಿದ್ದಂತೆ ಆತ ನಿರೀಕ್ಷಣಾ ಜಾಮೀನು ಪಡೆದಿದ್ದ. ಹೀಗಾಗಿಯೇ ಇವತ್ತು ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಈ ಸಂಬಂಧ 3 ಲಾಯರ್ಗಳ ಜೊತೆ ಬಂದ ಸಮೀರ್ ತನಿಖಾಧಿಕಾರಿ ಕೇಳೋ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿದ್ದಾನೆ. ನಿನ್ನ ವಿಡಿಯೋದಲ್ಲಿ ಹೇಳಿರುವಂತೆ ಆನೆ ಮಾವುತ, ಊರಿನ ಗೌಡ, ಸಾವಿರಾರು ಜನರ ಅತ್ಯಾಚಾರ, ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ಅಂತೆಲ್ಲಾಗಿದೆ. ಇದಕ್ಕಿರುವ ಸಾಕ್ಷಿ ಕೊಡು ಅಂತಿದ್ದಂತೆ ತಡಬಡಾಯಿಸಿದ್ದಾನೆ. ಸೌಜನ್ಯ ಹೋರಾಟ, ಹೋರಾಟಗಾರರ ಭಾಷಣ, ಸಾಮಾಜಿಕ ಚರ್ಚೆ, ಹಳೆಯ ಕೆಲವು ಕೇಸ್ಗಳ ಆಧಾರದಲ್ಲಿ ವಿಡಿಯೋ ಮಾಡಿದ್ದೇನೆ. ಇದಕ್ಕೆ ಯಾವುದೇ ದಾಖಲೆಗಳನ್ನು ಇಟ್ಕೊಂಡಿಲ್ಲ ಎಂದಿದ್ದಾನಂತೆ. ಹೀಗಾಗಿ ಈತನ ಜನ್ಮ ಜಾಲಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಐ ವಿಡಿಯೋವನ್ನ ಎಲ್ಲಿ ಯಾರು ಎಡಿಟ್ ಮಾಡಿದ್ರು? ಸಮೀರ್ಗೆ ಹಣ ಕೊಟ್ಟು ವಿಡಿಯೋ ಮಾಡಿಸಿದ್ರ? ಎಐ ವಿಡಿಯೋ ಮಾಡೋದಕ್ಕೆ ಯಾವುದಾದ್ರೂ ಗ್ಯಾಂಗ್ ಹೇಳಿತ್ತಾ ಅನ್ನೋ ಅನುಮಾನದ ಮೇಲೆ ಸಿಡಿಆರ್ ತೆಗೆಸಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಯಾರೆಲ್ಲರ ಸಂಪರ್ಕದಲ್ಲಿದ್ದ ಅನ್ನೋದರ ಡಿಜಿಟಲ್ ಸಾಕ್ಷ್ಯದ ಕಲೆಗೂ ಖಾಕಿ ಪಡೆ ಪ್ಲಾನ್ ಮಾಡಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದ್ದು ಮುಂದೆ ಯಾರೆಲ್ಲ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವಂತಾಗುತ್ತೋ ಕಾದು ನೋಡಬೇಕು. ಮಂಜು ಆರ್ಯ ಜೊತೆ ಗಣೇಶ್ ಸಾಯ್ಬ್ರಕಟ್ಟೆ, ನ್ಯೂಸ್ 18 ಧರ್ಮಸ್ಥಳ. ಅವರಿಬ್ಬರದ್ದು ಜಾತಿ ಧರ್ಮ ಮೀರಿದ್ದ ಪ್ರೀತಿ. ಇಬ್ಬರು ಶಿಕ್ಷಕರಾಗಿದ್ರಿಂದ ತುಂಬಾನೇ ಖುಷಿಯಾಗಿದ್ರು. ಆದ್ರೆ ಬಾಲ್ಯದ ಗೆಳೆಯನ ಸಂಘಕ್ಕೆ ಬಿದ್ದ ಹೆಂಡತಿ ಗಂಡನಿಗೆ ಗೋರಿ ಕಟ್ಟಿದ್ಲು. 9 ವರ್ಷದ ಬಳಿಕ ಈಗ ಕಿಲ್ಲರ್ ಹೆಂಡತಿಗೆ ಗಲ್ಲು ಶಿಕ್ಷೆ ಆದೇಶವಾಗಿದೆ. ಗಂಡನ ಪಾಲಿಗೆ ಶಿಕ್ಷಕಿಯೇ ಆಗಿದ್ದಳು ಹಂತಕಿ. ಬಾಲ್ಯದ ಗೆಳೆಯನ ಸಂಘ ಗಂಡ ಹರೋಹರ. 9 ವರ್ಷದಿಂದೆ ಮರ್ಡರ್, ಹಂತಕಿ ಹೆಂಡತಿಗೆ ಗಲ್ಲು.
ಈ ಹೆಣ್ಮಗಳ ಬಾಳಿಗೆ ಆ ಭಗವಂತ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದ. ಪ್ರೀತಿಸಿ ಮದುವೆಯಾದ ಗಂಡ, ಮುದ್ದಾದ ಮಗ, ಗಂಡ ಹೆಂಡತಿ ಇಬ್ಬರಿಗೂ ಸರ್ಕಾರಿ ಕೆಲಸ, ಬದುಕು ಅನ್ನೋದು ಬಂಗಾರದಂತಾಗಿತ್ತು. ಆದ್ರೆ ಬಾಲ್ಯದ ಗೆಳೆಯನ ಸಂಘಕ್ಕೆ ಬಿದ್ದವಳು ಸುಂದರ ಸಂಸಾರವನ್ನೇ ಸರ್ವನಾಶ ಮಾಡಿಕೊಂಡಿದ್ಲು. ಸೀದೋಗಿರೋ ಬೋಂಡಾದಂತಿರೋ ಈತನ ಹಿಂದೆ ಬಿದ್ದವಳು ಗಂಡನಿಗೆ ಚಟ್ಟ ಕಟ್ಟಿದ್ಲು. ಗಂಡನ ಕೊಂದು 9 ವರ್ಷ ಆರಾಮಾಗಿ ಓಡಾಡ್ಕೊಂಡಿದ್ದವಳಿಗೆ ಈಗ ಮರಣದಂಡನೆ ಶಿಕ್ಷೆಯಾಗಿದೆ. ಈಕೆ ಹೆಸರು ಲಕ್ಷ್ಮಿ ಅಂತ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದವಳು. ಸುಮಾರು 10 ವರ್ಷದ ಹಿಂದೆ ಟೀಚರ್ ಕೆಲಸ ಸಿಗ್ತಾ ಇದ್ದಂತೆ ಕಲಬುರಗಿ ಸೇರ್ಕೊಂಡಿದ್ದಳು. ಈಕೆ ಕೆಲಸ ಮಾಡ್ತಾ ಇದ್ದ ಶಾಲೆಯಲ್ಲಿ ಈ ಇಮ್ತಿಯಾಜ್ ಕೂಡ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ. ಈತ ಕೂಡ ಶಿವಮೊಗ್ಗ ಜಿಲ್ಲೆಯವನೇ ಆಗಿದ್ರಿಂದ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಜಾತಿ ಧರ್ಮವನ್ನ ಮೀರಿದ್ದ ಇವರ ಪ್ರೀತಿ ಮದುವೆ ಅನ್ನೋ ಬಂಧನ ಬೆಸೆದುಕೊಂಡಿತ್ತು. ಒಂದು ಮಗು ಹುಟ್ಟುತ್ತಾ ಇದ್ದಂತೆ ತನ್ನ ತಾಯಿಯನ್ನ ನೋಡ್ಕೊಳ್ಳೋರಿಲ್ಲ ಅಂತ ಲಕ್ಷ್ಮಿ ಭದ್ರಾವತಿಗೆ ಟ್ರಾನ್ಸ್ಫರ್ ತಗೊಂಡು ಬಂದಿದ್ಲು. ಈ ವೇಳೆ ಬಾಲ್ಯದ ಸ್ನೇಹಿತ ಕೃಷ್ಣಮೂರ್ತಿ ಅನ್ನೋನ ಮನೆ ಪಕ್ಕದಲ್ಲೇ ಲಕ್ಷ್ಮಿ ಬಾಡಿಗೆ ಮನೆ ಸೇರಿದ್ಲು. ಯಾವಾಗ ಬಾಲ್ಯದ ಗೆಳೆಯ ಗೆಳತಿ ಹತ್ತಿರವಾದ್ರೂ ಇವರನ್ನ ಹಿಡಿಯೋರೇ ಇಲ್ಲದಂತಾಗಿತ್ತು. ಹೆಂಡತಿಯ ಕಳ್ಳಾಟ ಜೋರಾಗ್ತಿದ್ದಂತೆ ಇಮ್ತಿಯಾಜ್ಗೂ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಹಲವು ಬಾರಿ ಬೈದು ಬುದ್ಧಿ ಹೇಳಿದ್ದ. ಆದ್ರೆ ಲಕ್ಷ್ಮಿ ಮಾತ್ರ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಪತ್ನಿಯ ಕಾಮದಾಟಕ್ಕೆ ಗಂಡ ಅನಿಸಿಕೊಂಡವ ಕೆಂಡವಾಗ್ತಾ ಇದ್ದಂತೆ ಲಕ್ಷ್ಮಿ ರಣರಾಕ್ಷಸಿಯಾಗಿದ್ದಾಳೆ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಇಮ್ತಿಯಾಜ್ಗೆ ಚಟ್ಟ ಕಟ್ಟಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ದಿನ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಭೀಕರವಾಗಿ ಹಲ್ಲೆ ಮಾಡಿ ಸಾಯಿಸಿದ್ರು. ನಂತರ ಮೃತದೇಹವನ್ನ ತಗೊಂಡು ಹೋಗಿ ನದಿಗೆ ಎಸೆದು ಬಂದಿದ್ರು. ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮೀ ಕೃಷ್ಣಮೂರ್ತಿ ಅಣ್ಣನೂ ಸಾಥ್ ಕೊಟ್ಟಿದ್ದ. 2016ರಿಂದ 2019ರಿಂದ 2025 9 ವರ್ಷಗಳ ಕಾಲ. ಒಂದನೇ ಆರೋಪಿ ಶಿಕ್ಷಕಿ, ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಕಿ ಆಗಿದ್ದು. ಮೃತ ಇಮ್ತಿಯಾಜಿನ ಸಹ ಆತನು ಸಹ ಗೌರ್ಮೆಂಟ್ ಶಾಲೆಯ ಶಿಕ್ಷಕರಾಗಿದ್ದರು. ಪ್ರಕರಣದ ತನಿಖೆಗಿಳಿದ ಪೊಲೀಸರು ಲಕ್ಷ್ಮಿಯದ್ದೇ ಕೈವಾಡ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ವಿಚಾರಣೆ ನಡೆಸಿದ ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹತ್ವದ ಆದೇಶವೊಂದನ್ನ ನೀಡಿದೆ. ಗಂಡನನ್ನ ಕೊಂದ ಲಕ್ಷ್ಮಿ ಹಾಗೂ ಆತನ ಪ್ರಿಯಕರ ಕೃಷ್ಣಮೂರ್ತಿಗೆ ಮರಣ ದಂಡನೆ ವಿಧಿಸಿದೆ. ಸಾಕ್ಷಿ ನಾಶಕ್ಕೆ ಸಹಕರಿಸಿದ ಶಿವರಾಜ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅಷ್ಟೇ ಅಲ್ಲ, ಮೃತ ಇಮ್ತಿಯಾಜ್ ತಾಯಿಗೆ 10 ಲಕ್ಷ ಪರಿಹಾರ ನೀಡುವಂತೆ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಕೊಲೆ ಪ್ರಕರಣ 2016ರಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು. ಅದು ಆರೋಪಿ ಲಕ್ಷ್ಮೀ ಕೃಷ್ಣಮೂರ್ತಿ ಮತ್ತು ಶಿವರಾಜ್ ಅಂತ ಹೇಳ್ಬಿಟ್ಟು ಇವರು ಮೂರು ಜನರ ಮೇಲೆ ಮಾನ್ಯ ನ್ಯಾಯಾಧೀಶರು 1 ಮತ್ತು 2ನೇ ಆರೋಪಿಗೆ ಮರಣದಂಡನೆಯನ್ನು ವಿಧಿಸಿದೆ. ಒಟ್ನಲ್ಲಿ ಗಡ್ಡಪ್ಪನ ಸಂಘ ಬೆಳೆಸಿದವಳು ಗಂಡನನ್ನೇ ಕೊಂದು ಹಾಯಾಗಿ ಓಡಾಡ್ಕೊಂಡಿದ್ಲು. ಆದರೆ ಕಾನೂನಿನ ಮುಂದೆ ಯಾರೂ ತಪ್ಪಿಸಿಕೊಳ್ಳೋದಕ್ಕಾಗಲ್ಲ ಅನ್ನೋದನ್ನ ಈ ತೀರ್ಪು ಸಾಬೀತು ಮಾಡಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಅದು 3 ವರ್ಷದ ಹಿಂದೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ. ದೇವಸ್ಥಾನದ ಜಾಗದ ಮೇಲೆ ಕಣ್ಣಿಟ್ಟವರು ಅಮಾಯಕನ ರುಂಡ ಚೆಂಡಾಡಿದ್ರು. ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು 5 ಜೀವಾವಧಿ ಶಿಕ್ಷೆಯಾಗಿದೆ. देवस्थान जमिनीबद्दल तो राग मनात धरून ज्या लोकांनी ಮೂರು ವರ್ಷದ ಹಿಂದೆ ಬೆಳಗಾವಿ ನಗರಕ್ಕೆ ಅಂಟಿಕೊಂಡಿರೋ ಗೌಂಡವಾಡ ಗ್ರಾಮದಲ್ಲಿ ರಕ್ತಪಾತವೇ ನಡೆದು ಹೋಗಿತ್ತು. ತಮ್ಮೂರಿನ ರಣಹಂತಕರೇ ಸೇರ್ಕೊಂಡು ಅಮಾಯಕನೊಬ್ಬನ ರುಂಡ ಚೆಂಡಾಡಿದ್ರು. ಇದು ಇಡೀ ಊರನ್ನೇ ಹೊತ್ತಿ ಉರಿಯುವಂತೆ ಮಾಡಿತ್ತು. ಅವತ್ತಿನಿಂದ ನಡೆಯುತ್ತಿದ್ದ ಕೋರ್ಟ್ ವಿಚಾರಣೆಗೆ ಈಗ ತೆರೆಬಿದ್ದಿದೆ. ಸಾಮಾಜಿಕ ಹೋರಾಟಗಾರನನ್ನ ಕೊಂದು ಕೇಕೆ ಹಾಕಿದವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ದೇಗುಲದ ಆಸ್ತಿ ಮೇಲೆ ಕಣ್ಣಿಟ್ಟಿದ್ರು ಊರಿನ ಮುಖಂಡರು. ಪ್ರಶ್ನೆ ಮಾಡಿದವನನ್ನೇ ಕೊಂದು ಹಾಕಿದ್ರು ಪಾಪಿಗಳು. ಜೂನ್ 18, 2022 ಬೆಳಗಾವಿ ತಾಲೂಕಿನ ಗೌಂಡವಾಡ ಗ್ರಾಮದಲ್ಲಿ ಹಿಂದೆಂದೂ ನಡೆಯದ ಘಟನೆ ನಡೆದೋಗಿತ್ತು. ಸಾಮಾಜಿಕ ಹೋರಾಟಗಾರನನ್ನ ಊರಲ್ಲೇ ಅಟ್ಟಾಡಿಸಿಕೊಂಡು ಕೊಂದು ಹಾಕಿದ್ರು. ಈತನೇ 3 ವರ್ಷದ ಹಿಂದೆ ಭೀಕರವಾಗಿ ಕೊಲೆಯಾಗಿದ್ದ ದುರ್ದೈವಿ. ಹೆಸರು ಸತೀಶ್ ಪಾಟೀಲ್ ಅಂತ. ಊರಲ್ಲಿ ಒಂದೊಳ್ಳೆ ಹೆಸರಿತ್ತು. ಯಾರಿಗೇ ಅನ್ಯಾಯ ಆದ್ರೂ ಅಲ್ಲಿ ಮುಂದಿರ್ತಿದ್ದ. ಹೀಗಿರುವಾಗ ತಮ್ಮೂರಿನ ಭೈರನಾಥ ದೇಗುಲದ ಜಮೀನಿನ ಮೇಲೆ ಊರಿನ ಒಂದಷ್ಟು ಜನರ ಕಣ್ಣು ಬಿದ್ದಿತ್ತು. ಹೇಗಾದ್ರೂ ಮಾಡಿ ಆಸ್ತಿ ಹೊಡಿಬೇಕು ಅಂತ ಹುನ್ನಾರು ಶುರು ಮಾಡಿದ್ರು. ಇದು ಸತೀಶ್ ಪಾಟೀಲ್ಗೆ ಗೊತ್ತಾಗ್ತಿದ್ದಂತೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದ. ಇದರಿಂದ ಕೆರಳಿ ಕೆಂಡವಾದ ಹಂತಕರು ಈತ ಇದ್ರೆ ನಮಗೇ ತೊಂದರೆ ಅಂತ 20ಕ್ಕೂ ಹೆಚ್ಚು ಜನ ಸೇರ್ಕೊಂಡು ಭೀಕರವಾಗಿ ಕೊಂದು ಹಾಕಿದ್ರು.
ಈ ವಿಷಯ ಗೊತ್ತಾಗ್ತಿದ್ದಂತೆ ಇಡೀ ಊರಿನ ಜನರೇ ರೊಚ್ಚಿಗೆದ್ದಿದ್ದರು. ಆರೋಪಿಗಳ ಮನೆ ಮೇಲೆ ದಾಳಿ ಮಾಡಿದ್ದಲ್ಲದೆ ಸಿಕ್ಕಲ್ಲಿ ಬೆಂಕಿ ಇಟ್ಟಿದ್ರು. गावची जमीन देवस्थाना मिळावी म्हणून प्रयत्न करत होते. तो राग मनात धरून ज्या लोकांनी माझ्या नवऱ्याला मारले, म्हणजे जे साहेब ज्यांनी मला मदत केली त्यांच्या सगळ्यांचे मी ऋणी आहे. ಕೊಲೆ ಪ್ರಕರಣ ಬೆನ್ನತ್ತಿದ ಕಾಕತಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ರು. ಅವತ್ತಿನಿಂದ ನಡೆಯುತ್ತಿದ್ದ ವಿಚಾರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ 5 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ಇನ್ನುಳಿದವರಿಗೆ ಸಾದಾ ಶಿಕ್ಷೆ ಜೊತೆಗೆ 13 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. 13,75,000 ನಿಯರ್ ಅಬೌಟ್ ಫೈನ್ ಅಮೌಂಟ್ ಮಾಡಿದ್ದಾರೆ. 5 ಮಂದಿಗೆ ಲೈಫ್ ಯಾರಿಗೆ ಇಂಪ್ರಿಸನ್ಮೆಂಟ್ ಆಗಿದೆ ಅವರಿಗೆ 13 lakhs ಹೌದು ಫೈನ್ ಅಮೌಂಟ್ ಮಾಡಿದ್ದಾರೆ. ದೇವಸ್ಥಾನ ಜಮೀನ್ ಸಲುವಾಗಿ ಹೋರಾಟ ಮಾಡ್ತಿದ್ರು. 25 ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಇದರಲ್ಲಿ. A1 to A5 ಇದೆಯಲ್ಲ ಅವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಮಾನ್ಯ ನ್ಯಾಯಾಲಯ ನೀಡಿದೆ. ಎಲ್ಲ ಆರೋಪಿಗಳಿಗೆ 2 ಲಕ್ಷ ರೂಪಾಯಿ ದಂಡವಾಗಿ ವಿಧಿಸಿದೆ ಇವತ್ತಿನ ದಿವಸ. ಸತೀಶ್ ಕೊಲೆಯಾದ ದಿನದಿಂದಲೂ ಸತೀಶ್ ಕುಟುಂಬದ ಪರ ಇಡೀ ಊರಿನ ಜನರೇ ನಿಂತಿದ್ರು. ಊರ ಮಗನ ಕೊಂದವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಪಣ ತೊಟ್ಟಿದ್ರು. 3 ವರ್ಷಗಳ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಆದ್ರೆ ಗಂಡನನ್ನ ಕಳ್ಕೊಂಡ ಈ ಹೆಣ್ಮಗಳ ಕಣ್ಣೀರು ಮಾತ್ರ ನಿಲ್ತಿಲ್ಲ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. 5 ದಿನ ತಮ್ಮ ಕಸ್ಟಡಿಗೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ಅಕ್ರಮ ವ್ಯವಹಾರದ ಮೂಲ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಕೋಟಿ ಕುಬೇರ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿಗೆ. ಅಕ್ರಮ ಹಣ ವರ್ಗಾವಣೆ ಕೇಸ್, 5 ದಿನ ಇಡಿ ಡ್ರಿಲ್. ಇಡಿ ಇಕ್ಕಳಕ್ಕೆ ಸಿಲುಕಿರೋ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿಲವಿಲ ಒದ್ದಾಡುತ್ತಿದ್ದಾರೆ. 3 ದಿನದಿಂದ ಚಿತ್ರದುರ್ಗ ಕುಬೇರನ 30 ಜಾಗಗಳಲ್ಲಿ ಮೂಲೆ ಮೂಲೆ ಜಾಲಾಡಿದ ಇಡಿ ಅಧಿಕಾರಿಗಳು ಕಂತೆ ಕಾಸಿನ ಜೊತೆಗೆ ಚಿನ್ನದ ಕೊಪ್ಪರಿಗೆಯನ್ನೇ ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ಸಿಕ್ಕಿಂನಿಂದ ಪಪ್ಪಿಯನ್ನ ಕರ್ಕೊಂಡು ಬಂದ ಅಧಿಕಾರಿಗಳು 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಪಪ್ಪಿಯ ಒಂದೊಂದು ವ್ಯವಹಾರವನ್ನೂ ಬಿಡದಂತೆ ಹುಡುಕಾಡಿರೋ ಇಡಿ ಅಧಿಕಾರಿಗಳು ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಪಪ್ಪಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು. ನಂತರ ಸೀದಾ ಕರ್ಕೊಂಡು ಹೋಗಿದ್ದು ಬೌರಿಂಗ್ ಆಸ್ಪತ್ರೆಗೆ. ಶಾಸಕ ವೀರೇಂದ್ರ ಪಪ್ಪಿಯ ಮೆಡಿಕಲ್ ಚೆಕಪ್ ಮುಗಿಯುತ್ತಿದ್ದಂತೆ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ದ್ರು. ಈ ವೇಳೆ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ. ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು 1 ಕೋಟಿ ಫಾರಿನ್ ಕರೆನ್ಸಿ, 12 ಕೋಟಿ ನಗದು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ದುಬೈ ಮೂಲಕ ಆನ್ಲೈನ್ ಗೇಮಿಂಗ್ ವ್ಯವಹಾರ ನಡೆಸಿರೋದು ಬೆಳಕಿಗೆ ಬಂದಿದ್ದು 17 ಬ್ಯಾಂಕ್ ಖಾತೆ ಹಾಗೂ 2 ಬ್ಯಾಂಕ್ ಲಾಕರ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಪಪ್ಪಿ ಸಹೋದರ ಕೆಸಿ ನಾಗರಾಜರ ಆಸ್ತಿ ದಾಖಲೆಗಳನ್ನ ಪಡೆದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ವ್ಯವಹಾರದ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಶಾಸಕ ವೀರೇಂದ್ರ ಪಪ್ಪಿ ಮಾತ್ರ ಸ್ಪಷ್ಟ ಉತ್ತರ ನೀಡಿಲ್ವಂತೆ. ಇವತ್ತು ಭಾನುವಾರವಾಗಿದ್ದರಿಂದ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕೋರಮಂಗಲದ 35ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರ ನಿವಾಸದಲ್ಲಿ ಪಪ್ಪಿಯನ್ನ ಹಾಜರುಪಡಿಸಲಾಯಿತು. ಈ ವೇಳೆ ವೀರೇಂದ್ರ ಪಪ್ಪಿಯನ್ನ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು. ಆದರೆ ನ್ಯಾಯಾಧೀಶರು 5 ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇಡಿ ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ 5 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಅವರಿಗೆ ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಮಾಡೋದಿಲ್ಲ, ಮೆಡಿಕಲ್ ಪ್ರೊವೈಡ್ ಮಾಡಬೇಕು, ಫುಡ್ ಕೊಡಬೇಕು, ಮತ್ತೆ ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡಬಹುದು ಥ್ರೂಔಟ್ ಇನ್ವೆಸ್ಟಿಗೇಷನ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್. ಅಂದ್ರೆ ಅವರ ಹತ್ರಕ್ಕೆ ಹೋಗಂಗಿಲ್ಲ, ಇಡಿ ಆಫೀಸಿಗೆ ಹೋಗ್ಬೋದು. ರಜತ್ ಮತ್ತೆ ಶಾಶ್ವತ ನಮ್ಮ ಕೊಲೀಗ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಪಪ್ಪಿ ಅಕ್ರಮ ವ್ಯವಹಾರದಲ್ಲಿ ಕಾಂಗ್ರೆಸ್ ನಾಯಕಿ ಕುಸುಮಾ ಕುಟುಂಬಕ್ಕೆ ಕಂಟಕ ಶುರುವಾಗಿದೆ. ಕುಸುಮಾ ಮನೆ ಹಾಗೂ ಕಚೇರಿಯಲ್ಲೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ವಿಚಾರಣೆಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಡಿಕೆ ಸುರೇಶ್, ಅವರ ಮಧ್ಯೆ ಇರೋದು ಸ್ನೇಹ, ವ್ಯಾವಹಾರಿಕವಾಗಿ ಏನೂ ಇಲ್ಲ, ಬೇಕು ಅಂತ ಕಾಂಗ್ರೆಸ್ನವರನ್ನೇ ಹಿಡಿಯುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪನವ್ರ ಮನೆಗೆ ಕೂಡ ರೈಡ್ ಮಾಡಿರ್ಬೋದು. ಸೊ ಅವರು ನನಗೆ ಚೆಕ್ ಮಾಡ್ತೀನಿ ಏನು ಅಂತೇಳಿ, ಬಹುಶಃ ಯಾವುದೇ ಆಧಾರರಹಿತವಾದಂಥ ಒಂದು ಅವ್ರಿಗೂ ಸ್ನೇಹ ಇರಬೇಕು. ಆದರೆ ವ್ಯಾವಹಾರಿಕವಾಗಿ ಏನು ಅಂತ ಇದಿಲ್ಲ ಅಂತ ಕಾಣಿಸ್ತದೆ. ಇದು ಕಾಂಗ್ರೆಸ್ ಅವ್ರನ್ನೇ ಹಿಡಿಯಬೇಕು, ಬೇರೆಯವ್ರನ್ನ ಹಿಡಿಯೋಕ್ಕಾಯ್ತದ? BJP ಅವ್ರನ್ನ ಹಿಡಿಯೋಕ್ಕಾಯ್ತದ? BJP ಅವ್ರನ್ನ ಹಿಡಿದ್ರೆ ಅವ್ರ ಪಾರ್ಟಿಗೆ
ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು ಕೈ ಶಾಸಕನ ಸಹೋದರರಿಗೂ ನೋಟಿಸ್ ಶಾಕ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಶಾಸಕರ ಕೋಟಿ ಸಾಮ್ರಾಜ್ಯದಲ್ಲಿ ಸಹೋದರರ ಪಾತ್ರ ಇದೆಯಾ ಅನ್ನೋ ಮಾಹಿತಿ ಕಲೆ ಹಾಕಬೇಕಿದೆ. ಒಟ್ನಲ್ಲಿ ಪಪ್ಪಿ ಹಿಂದೆ ಬಿದ್ದಿರೋ ಇಡಿ ಪಡೆ ಕೈ ನಾಯಕನ ಜನ್ಮಜಾಲಾಡ್ತಿರೋದು ಸುಳ್ಳಲ್ಲ. ಗಂಗಾಧರ್ ವಾಗಟ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ನಾಡಹಬ್ಬ ದಸರಾಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಉದ್ಘಾಟನಾ ಕದನ ಜೋರಾಗ್ತಿದೆ. ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಕೆರಳಿ ಕೆಂಡವಾಗಿದ್ದಾರೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಶ್ರೀಮತಿ ಭಾನು ಮುಷ್ತಾಕ್ ಉದ್ಘಾಟನೆ ಮಾಡಲಿದ್ದಾರೆ. ನಾವು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ನಾನು ಭಕ್ತೆಯಾಗಿದ್ದೀನಿ, ನಾನು ಎಲ್ಲಾದ್ರೂ ತೋರ್ಪಡಿಸಿಕೊಂಡಿದ್ದೇನೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಾಡಹಬ್ಬದ ಸಂಭ್ರಮ ಕಳೆಗಟ್ಟೋದಕ್ಕೆ ಶುರುವಾಗಿದೆ. ದಸರಾ ವೈಭವಕ್ಕೆ ಗಜಪಡೆಗಳ ಎಂಟ್ರಿ ಕೂಡ ಮತ್ತಷ್ಟು ಮೆರುಗು ನೀಡುತ್ತಿದೆ. ಈ ಬಾರಿಯ ನಾಡಹಬ್ಬ ಉದ್ಘಾಟನೆಗೆ ಭಾನು ಮುಸ್ತಾಕ್ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಇದೇ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಸಿದ್ದು ನಿರ್ಧಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅಪಸ್ವರ ಎತ್ತಿದ್ದಾರೆ. ದಸರಾ ಉದ್ಘಾಟನೆಗೆ ಮುಸ್ತಾಕ್ ಹೆಸರು ಘೋಷಿಸಿದ್ದಕ್ಕೆ ಪ್ರತಾಪ್ ಸಿಂಹ ಫುಲ್ ರೆಬಲ್ ಆಗಿದ್ದಾರೆ. ಮುಸ್ತಾಕ್ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಆದರೆ ನಾಡಹಬ್ಬ ದಸರಾ ಜಾತ್ಯತೀತದ ಪ್ರತೀಕ ಅಲ್ಲ, ಇದೊಂದು ಧಾರ್ಮಿಕ ಆಚರಣೆ. ಹೀಗಾಗಿ ಭಾನು ಮುಸ್ತಾಕ್ ಅವರಿಗೆ ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇದೆಯಾ? ಈ ಹಿಂದೆ ದಸರಾ ಉದ್ಘಾಟನೆ ವೇಳೆ ಬರಗೂರು ರಾಮಚಂದ್ರಪ್ಪ ಅವರು ದೇವಸ್ಥಾನಕ್ಕೆ ಬರಲ್ಲ ಅಂದಿದ್ರು. ಗಿರೀಶ್ ಕಾರ್ನಾಡ್ ಸದಾ ಹಿಂದೂ ಧರ್ಮದ ಬಗ್ಗೆ ಬೈತಿದ್ರು. ಅಂತವರಿಂದಲೇ ದಸರಾ ಉದ್ಘಾಟನೆ ಮಾಡಿಸಿದ್ರು. ಈಗ ಅಲ್ಲಾನನ್ನ ಹೊರತುಪಡಿಸಿ ದೇವರೇ ಇಲ್ಲ ಅನ್ನೋ ಇಸ್ಲಾಂ ಧರ್ಮದ ಭಾನು ಮುಸ್ತಾಕ್ರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಪ್ರತಾಪ್ ಸಿಂಹ ಸಿಟ್ಟು. ಇವರ ಬದಲು ಕಾಂತಾರ ಸಿನಿಮಾ ಕೊಟ್ಟ ರಿಷಬ್ ಶೆಟ್ಟಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅವರಿಂದಲೇ ದಸರಾ ಉದ್ಘಾಟನೆ ಮಾಡಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನ ಅವರು ಪಾಲಿಸ್ತಾ ಬಂದಿದ್ದಾರಾ? ಈ ಒಂದು ದಸರಾ ಆಚರಣೆಗೆ ಅವರನ್ನ ನೀವು ಉದ್ಘಾಟನೆಗೆ ಕರೆಯುವಂತದಾದ್ರೆ ಅವ್ರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ, ನಾನದನ್ನ ಎಲ್ಲಾದ್ರೂ ತೋರ್ಸ್ಪಡಿಸ್ಕೊಂಡಿದ್ದಾರಾ? ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ? ಒಟ್ನಲ್ಲಿ ನಾಡಹಬ್ಬದ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದ್ದು ಉದ್ಘಾಟಕರ ಬಗ್ಗೆಯೇ ತಕರಾರು ಶುರುವಾಗಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಕೋಟೆನಾಡಲ್ಲಿ ಕಲರವ ಸೃಷ್ಟಿಸಿದ್ದ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. 3 ದಿನದಿಂದ ಮನರಂಜನೆಯ ರಸದೌತಣ ನೀಡಿದ ಕರುನಾಡ ಹಬ್ಬಕ್ಕೆ ಚಿತ್ರದುರ್ಗ ಮಂದಿ ಫುಲ್ ಫಿದಾ ಆಗಿದ್ದಾರೆ. ಕಳೆದ 3 ದಿನಗಳಿಂದ ಕೋಟೆನಾಡು ಚಿತ್ರದುರ್ಗದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬದ ಸಂಭ್ರಮ ಜೋರಾಗಿತ್ತು. ಬಣ್ಣದ ಚಿತ್ತಾರ, ಕಲರ್ಫುಲ್ ಹಾಡು, ಕುಣಿತ, ಇದರ ಜೊತೆಗೆ ಬಾಯಿ ಚಪ್ಪರಿಸುವಂತೆ ಮಾಡಿದ್ದ ಆಹಾರ ಮೇಳ ಎಲ್ಲರ ಮನಸೂರೆಗೊಳಿಸಿದೆ. ಮೂರು ದಿನಗಳ ಕರುನಾಡ ಹಬ್ಬದಲ್ಲಿ ಸಂಗೀತ, ಹಾಡು, ಕಾಮಿಡಿ, ರಸದೌತಣ ಜೋರಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಗೃಹ ಬಳಕೆಯ ವಸ್ತುಗಳ ಖರೀದಿ ಭರಾಟೆಯೂ ಜೋರಾಗಿತ್ತು. ಒಂದೇ ಸೂರಿನಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ವಸ್ತುಗಳು ಸಿಕ್ಕಿದ್ರಿಂದ ಕೋಟೆನಾಡು ಗೃಹಿಣಿಯರು ಖುಷಿಯಾಗಿದ್ದಾರೆ. ಕರುನಾಡ ಹಬ್ಬ ಫಸ್ಟ್ ಟೈಮ್ ಆಗ್ತಾ ಇದೆ. ಸೊ ಇದು ಕನ್ನಡಾಭಿಮಾನ ಜನಗಳಲ್ಲಿ ಬೆಳೆಸೋದಕ್ಕೆ ತುಂಬ ಉಪಯೋಗ ಆಗಿದೆ. ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದರಲ್ಲಿ ಇವತ್ತು ಲಾಸ್ಟ್ ಡೇ ಬೇರೆ. ಆ್ಯಕ್ಚುಲಿ ಇನ್ನೂ 1 ವೀಕ್ ಎಕ್ಸ್ಟೆಂಡ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಯಾಕಂದರೆ ಪ್ರೈಸಸ್ ಎಲ್ಲ ಏನು ತುಂಬ ರೀಸನಬಲ್ ಇದೆ. ಸೊ ಐಟಮ್ಸು ತುಂಬ ಚೆನ್ನಾಗಿದೆ. 3 ದಿನಗಳ ಕಾಲ ಜನರ ಕಣ್ಮನ ಸೆಳೆದ ಕರುನಾಡ ಹಬ್ಬಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ನಾಡು ನುಡಿಯ ಜೊತೆಗೆ ಕನ್ನಡ ಪ್ರೇಮವನ್ನ ಕರುನಾಡ ಹಬ್ಬ ಇಮ್ಮಡಿಗೊಳಿಸಿದಂತೂ ಸುಳ್ಳಲ್ಲ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.